ಕಾಂತಾರ ಮೂವಿ ನೋಡ್ಕೊಂಬಂದೆ. ನೋಡಿ ಬಂದ್ಕೊಳ್ಳೆ ಸೀರಿಯಸ್ಲಿ ಏನು ಮಾತಾಡೋಕೆ ಗೊತ್ತಾಗಂಗಿಲ್ಲ, ಅಷ್ಟು ಬ್ಯೂಟಿಫುಲ್, ಅಷ್ಟು ಒಂಥರ ಏನು ಹೇಳೋಕೆ ಬರೋಂಗಿಲ್ಲ, ಅಷ್ಟು ಮಸ್ತ್ ಐತೆ ಮೂವಿ. ವರ್ಲ್ಡ್ ರೆಕಾರ್ಡ್ ಆಗೋದಂತೂ ಪಕ್ಕನೇ ಇದೆ. ಸೊ ನಾವು ಕಾಂತಾರ 1 ನೋಡಿದ್ವಲ್ಲ, ಸೊ ಅವಾಗ ಒಂಥರ ಹೊಸದಾಗಿ ಬಂದಾಗ ಯಾವ ಥರ ಫೀಲ್ ಇರ್ತೈತೆ ನೋಡು, ಸೇಮ್ ಅದಕ್ಕಿಂತ 100 ಪಟ್ಟು ಜಾಸ್ತಿ ಫೀಲ್ ಆಗುತ್ತೆ. ಇದೇನಪ್ಪ ಹೊಸದು ಸ್ಟೋರಿ, ಹೊಸದು, ಎಲ್ಲನೂ ಹೊಸದ ಫೈಟ್ಸ್ ಆಯ್ತು, ಏನು ಫೈಟ್ಸ್ ಮಾಡ್ಯಾರ, ಏನು VFX ಎಡಿಟ್ ಮಾಡ್ಯಾರ. ಸೊ ನಾನು VFX ಒಳಗೆ ವರ್ಕ್ ಮಾಡೋದು ಇಂದ, ಸೊ ನನಗೆ ಎಲ್ಲೂ ಒಂದು ಏನೋ ತಪ್ಪುಗಳಂತೂ ಕಂಡೇ ಇಲ್ಲ. ಎಷ್ಟು ಕರೆಕ್ಟಾಗಿ ಮಾಡ್ಯಾರ ಅಂದರೆ ಏನು ಹೇಳೋಕ್ಕೆ ಮಾತೇ ಸಾಲಂಗಿಲ್ಲ ಅಂಥ ಮೂವಿ. ಸೊ ಈ ಮೂವಿ ಫುಲ್ ಹಿಟ್ ಆಗ್ಬೇಕು, ಫುಲ್ ಆಗತೈತಿ. ಎಲ್ಲರೂ ಥಿಯೇಟರಿಗೆ ಹೋಗಿ ಮೂವಿ ನೋಡ್ರಿ, ಮಸ್ತ್ ಅದಾವು. ಸೊ ಕೆಲವೊಂದು ನಾನು ಸೀನ್ ತಗೊಂಡೆ ಟ್ರೈ ಮಾಡಿದೆ, ಬಟ್ ಮೂವಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಏನಾಗ್ಬಿಡ್ತದೆ ಅಂದರೆ ಎಲ್ಲೂ ನಮ್ಮ ಲಕ್ಷ್ಯ ಬೇರೆ ಕಡೆ ಹೋಗೋದೇ ಇಲ್ಲ, ಅಷ್ಟು ಮಸ್ತ್ ಐತೆ ಮೂವಿ. ಇಡೀ ಫ್ಯಾಮ್ಲಿ ಹೋಗಿ ನೋಡ್ಬೋದು. ಒಂಥರ ದೇವ್ರದ್ದು ಇರ್ತೈತಲ್ಲ ಲಾಸ್ಟಿಗೆ, ಆ ದೇವ್ರು ಅನ್ನೋದು ಒಂಥರ ಫೀಲ್ ಆಗೋದು ಎಲ್ಲ ಮಸ್ತ್ ಇರ್ತೈತಿ. ಆಮೇಲೆ ಫಸ್ಟ್ ಹಾಫ್ ಒಳಗೆ ಸೊ ಅದು ಏನು ನಮ್ಮ ಹೀರೋಯಿನ್, ಸೊ ನಮ್ಮ ಹೀರೋಯಿನ್ ನೋಡಿಕೊಳ್ಳೋಣ ನಮ್ಗೆ ಅಕ್ಕಿ ಮೇಲಂತೂ ಭಾಳ ಲವ್ ಅಂತೂ ಬರ್ತೈತೆ ಪಕ್ಕ. ಸೊ ಅಷ್ಟು ಸುಂದರವಾಗಿ ತೋರ್ಸ್ಯಾರ ಆಕೆನ. ಸೊ ಆಮೇಲೆ ಸೆಕೆಂಡ್ ಹಾಫ್ ಒಳಗೆ ಆಕಿ ನಮಗೆ ಬೇಡ ಅಂತ ಅನಿಸುತ್ತೆ, ಆ ಥರ ಐತಿ. ಹೋಗಿ ನೋಡಿದ್ಮೇಲೆ ಗೊತ್ತಾಗತ್ತೆ ನಿಮಗೆ ಏನಂತೇಳಿ. ಮತ್ತು ಪ್ರೊಡಕ್ಷನ್ದವ್ರಂತರೂ ಮಸ್ತ್ ಎಡಿಟಿಂಗ್ ಮಾಡ್ಯಾರ. ಆಮೇಲೆ ಆ್ಯಕ್ಟರ್ಸ್ ಅಂದರೂ ನೆಕ್ಸ್ಟ್ ಲೆವೆಲ್. ಸೊ ಮೇನ್ ಕ್ಯಾರೆಕ್ಟರ್ ಏನು ಮಸ್ತ್ ಮಾಡ್ಯಾರ ಅಂದ್ರೆ ಅವ್ರೆ, ಒಂದು ಯಾವ ಹಾಲಿವುಡ್ ಮೂವೀಸು ನಮ್ಮ ಕನ್ನಡ ಮೂವೀಸ್ ಮುಂದೆ ಏನೂ ಅಲ್ಲ ಅಷ್ಟು ಚಲೋತಂಗೆ ಮಾಡ್ಯಾರ ಎಲ್ಲನೂ. ಸೊ ನಮ್ಮ ಕನ್ನಡ ಮೂವಿ ಮುಂಚೆಗೆಲ್ಲ ನೋಡ್ಬೇಕಂದ್ರೆ ನಾವು ಯೋಚನೆ ಮಾಡ್ತಿದ್ವಿ ಥಿಯೇಟರಿಗೆ ಹೋಗಿ ನೋಡೋಕೆ ಎಲ್ಲ. ಸೊ ನಮ್ಮ ಮೂವಿ ಯಾವ ಥರ ಬೆಳೆದು ನಿಂತಂದ್ರೆ ಯಾವ ಹಾಲಿವುಡ್ ಮೂವಿನೂ ಇದ್ರ ಮುಂದೆ ಯಾವುದೂ ಇಲ್ಲ, ಆ ಥರ ಹಿಟ್ ಆಗೋ ಮೂವಿನ ನಮ್ಮ ಕನ್ನಡದವ್ರು ಕೊಟ್ಟಾರ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಸೀರಿಯಸ್ಲಿ ಭಾಳ ಚಲೋ ಮಾಡಿರಿ. ಸೊ ಫುಲ್ ಸಕ್ಸಸ್ ಸಿಗಲಿ. ಮತ್ತು ನೆಕ್ಸ್ಟ್ ಫ್ಯಾಮ್ಲಿನ ಕರ್ಕೊಂಡು ಹೋಗ್ತೀನಿ ನಾಳೆ ಇಲ್ಲ ನಾಡ್ದೆ. ಸೊ ಮತ್ತೆ ವಿಡಿಯೋ ಹಾಕ್ತೀನಿ. ಥ್ಯಾಂಕ್ ಯು.